Hello everyone. Welcome to our High Five Learning Series. ಕಂಪನಿಯ ಯಶಸ್ಸು ಅದರ ಉದ್ಯೋಗಿಗಳು ಎಲ್ಲ ಹಂತಗಳಲ್ಲಿ ಎಷ್ಟು ಚೆನ್ನಾಗಿ ಒಟ್ಟಾಗಿ ಕೆಲಸ ಮಾಡುತ್ತಾರೆ ಮತ್ತು ತಂಡವಾಗಿ ಕೆಲಸ ಮಾಡುತ್ತಾರೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಒಂದು ತಂಡವಾಗಿ ಒಟ್ಟಾಗಿ ಕೆಲಸ ಮಾಡದ ಉದ್ಯೋಗಿಗಳು ಬಿಸಿನೆಸ್ ಗೋಲ್ಸ್ ಮತ್ತು ಇನಿಷಿಯೇಟಿವ್ಗಳನ್ನು ತಲುಪುವ ಸಾಧ್ಯತೆ ಕಡಿಮೆ ಮತ್ತು ಕೆಲಸದಲ್ಲಿ ನಕಾರಾತ್ಮಕ ಮತ್ತು ಅಡ್ಡಿಪಡಿಸುವ ವಾತಾವರಣವು ಬೆಳೆಯಬಹುದು. ಇಂದಿನ ವಿಡಿಯೋದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಟೀಮ್ ವರ್ಕ್ಗೆ ಸಂಬಂಧಿಸಿದ ಕೆಲವು ಗುಣಲಕ್ಷಣಗಳನ್ನು ನಾವು ಚರ್ಚಿಸುತ್ತೇವೆ. ಪ್ರಾರಂಭಿಸೋಣ. ಒಂದು ಟೀಮ್ ಅಥವಾ ವರ್ಕ್ ಟೀಮ್ ಒಂದು ನಿರ್ದಿಷ್ಟ ಗುರಿಯನ್ನು ಸಾಧಿಸಲು ಒಟ್ಟಾಗಿ ಕೆಲಸ ಮಾಡುವ ಪೂರಕ ಕೌಶಲ್ಯಗಳನ್ನು ಹೊಂದಿರುವ ಜನರ ಗುಂಪಾಗಿದೆ. ಒಂದು ವರ್ಕಿಂಗ್ ಗ್ರೂಪ್ನ ಸದಸ್ಯರು ಸ್ವತಂತ್ರವಾಗಿ ಕೆಲಸ ಮಾಡುತ್ತಾರೆ ಮತ್ತು ಪ್ರಾಥಮಿಕವಾಗಿ ಮಾಹಿತಿ ಮತ್ತು ಆಲೋಚನೆಗಳನ್ನು ಹಂಚಿಕೊಳ್ಳಲು ಭೇಟಿಯಾಗುತ್ತಾರೆ. ಒಳ್ಳೆಯ ಮತ್ತು ಕೆಟ್ಟ ಟೀಮ್ ವರ್ಕ್ನ ಮುಖ್ಯ ಗುಣಲಕ್ಷಣಗಳು. ಮೊದಲನೆಯದು ವಿಚಾರಗಳನ್ನು ಹಂಚಿಕೊಳ್ಳುವುದು. ಒಳ್ಳೆಯ ಟೀಮ್ ಎಂದರೆ ಒಳ್ಳೆಯ ವಿಚಾರಗಳು ಮತ್ತು ಯೋಚನೆಗಳನ್ನು ಹಂಚಿಕೊಳ್ಳುತ್ತಾರೆ, ಆದರೆ ಒಂದು ಕೆಟ್ಟ ಟೀಮ್ ಹರಟೆ ಹೊಡೆಯುತ್ತಾ ಸಮಸ್ಯೆಗಳ ಕುರಿತು ಮಾತಾಡುತ್ತಾ ಒಬ್ಬರನ್ನೊಬ್ಬರು ಬೈಯುತ್ತಾರೆ. ಒಳ್ಳೆಯ ಟೀಮ್ ತನ್ನ ತಪ್ಪುಗಳಿಂದ ಕಲಿಯುತ್ತದೆ, ಹೊಸ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತದೆ ಮತ್ತು ಬಳಸುತ್ತದೆ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳುತ್ತದೆ. ಕೆಟ್ಟ ಟೀಮ್ಗಳು ವಿಫಲವಾದಾಗಲೆಲ್ಲ ಅವರು ಪರಸ್ಪರ ದೂಷಿಸುತ್ತಾರೆ. ಎರಡನೆಯದು ವಿಜಯವನ್ನು ಆಚರಿಸುವುದು. ಒಳ್ಳೆಯ ಟೀಮ್ ಪರಸ್ಪರ ಪ್ರೋತ್ಸಾಹಿಸುತ್ತದೆ ಮತ್ತು ಪರಸ್ಪರ ಯಶಸ್ಸಿನಿಂದ ಆಲೋಚನೆಗಳನ್ನು ಪಡೆಯುತ್ತದೆ, ಆದರೆ ಕೆಟ್ಟ ಟೀಮ್ ಯಾವಾಗಲೂ ಇತರರ ಯಶಸ್ಸಿನ ಬಗ್ಗೆ ಅಸೂಯೆಪಡುತ್ತದೆ. ಒಳ್ಳೆಯ ಟೀಮ್ಗಳು ಆರೋಗ್ಯಕರ ಮಟ್ಟದ ಸ್ಪರ್ಧೆಯನ್ನು ಕಾಯ್ದುಕೊಳ್ಳುತ್ತವೆ. ಇತರರು ಚೆನ್ನಾಗಿ ಯಶಸ್ವಿಗೊಂಡಾಗ ಕೆಟ್ಟ ಸದಸ್ಯರು ಕೋಪಗೊಳ್ಳುತ್ತಾರೆ. ಮೂರನೆಯದು ಬದ್ಧತೆ. ಒಳ್ಳೆಯ ಟೀಮ್ ತನ್ನ ಗುರಿಗಳನ್ನು ಸಾಧಿಸಲು ಒಟ್ಟಾಗಿ ಕೆಲಸ ಮಾಡುತ್ತದೆ, ಆದರೆ ಕೆಟ್ಟ ಟೀಮ್ ತನ್ನದೇ ಆದ ಹಿತಾಸಕ್ತಿಯ ಮೇಲೆ ಕೇಂದ್ರೀಕರಿಸುತ್ತದೆ. ಯಶಸ್ಸಿಗೆ ಬದ್ಧತೆ ಅತ್ಯಗತ್ಯ ಎಂದು ಒಳ್ಳೆಯ ಟೀಮ್ಗೆ ತಿಳಿದಿದೆ. ಕೆಟ್ಟ ಟೀಮ್ ಯಾವುದೇ ಭರವಸೆಗಳನ್ನು ನೀಡುವುದಿಲ್ಲ. ನಾಲ್ಕನೆಯದು ರಿಸ್ಕ್ ತೆಗೆದುಕೊಳ್ಳುವುದು. ಒಳ್ಳೆಯ ಟೀಮ್ ಹೈ ರಿಸ್ಕ್ ಸವಾಲುಗಳನ್ನು ಎದುರಿಸುತ್ತದೆ, ಆದರೆ ಕೆಟ್ಟ ಟೀಮ್ ಒಟ್ಟಾಗಿ ಯೋಜನೆ ಮಾಡುವುದಿಲ್ಲ ಹಾಗೂ ಪಂದ್ಯಗಳನ್ನು ಸೋಲುತ್ತದೆ. ಒಳ್ಳೆಯ ಟೀಮ್ಗಳ ಲೀಡರ್ಗಳು ಯಾವಾಗಲೂ ರಿಸ್ಕ್ಗಳನ್ನು ಎದುರಿಸಲು ಸಿದ್ಧರಿರುತ್ತಾರೆ. ಇದಲ್ಲದೆ ಕೆಟ್ಟ ಟೀಮ್ಗಳ ಲೀಡರ್ಗಳು ಯಾವಾಗಲೂ ರಿಸ್ಕ್ಗಳನ್ನು ಎದುರಿಸದಿರಲು ಕಾರಣಗಳನ್ನು ಕಂಡುಕೊಳ್ಳುತ್ತಾರೆ. ಐದನೆಯದು ಬೆಳವಣಿಗೆ ಆಧಾರಿತ. ಒಳ್ಳೆಯ ಟೀಮ್ ತನ್ನ ಸದಸ್ಯರ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಆದರೆ ಕೆಟ್ಟ ಟೀಮ್ ತನ್ನ ಟೀಮ್ನ ಸದಸ್ಯರ ಬೆಳವಣಿಗೆಯ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಒಳ್ಳೆಯ ತಂಡದ ಸದಸ್ಯರು ಪರಸ್ಪರ ಮುಂದುವರಿಯುತ್ತಾರೆ, ಏಕೆಂದರೆ ಪರಸ್ಪರ ಬೆಳೆಯಲು ಮತ್ತು ಹೆಚ್ಚು ಮಾಡಲು ಸಹಾಯ ಮಾಡುವುದು ಅವರ ನೈತಿಕ ಕರ್ತವ್ಯವಾಗಿದೆ. ಒಳ್ಳೆಯದಲ್ಲದ ತಂಡಗಳು ಪರಸ್ಪರ ಬೆಳೆಯಲು ಸಹಾಯ ಮಾಡುವುದಿಲ್ಲ. ಆರನೆಯದು ಮುಕ್ತ ಸಂವಹನ. ಒಳ್ಳೆಯ ಟೀಮ್ಗಳು ಸಂವಹನವನ್ನು ಸುಲಭಗೊಳಿಸುತ್ತವೆ. ಮುಕ್ತ ಸಭ್ಯತೆ ಇಲ್ಲದ ಟೀಮ್ಗಳು ವಿಫಲಗೊಳ್ಳುತ್ತವೆ. ಒಳ್ಳೆಯ ಟೀಮ್ಗಳಲ್ಲಿ ಸದಸ್ಯರು ಯಾವಾಗಲೂ ಸುಧಾರಣೆಗಾಗಿ ವಿಚಾರಗಳ ಬಗ್ಗೆ ಮಾತನಾಡಲು ಸಿದ್ಧರಿರುತ್ತಾರೆ, ಆದರೆ ಕೆಟ್ಟ ಟೀಮ್ಗಳಲ್ಲಿ ಸದಸ್ಯರು ಪರಸ್ಪರ ಕಿರಿಕಿರಿಗೊಳಿಸಲು ಕೆಟ್ಟ ಯೋಚನೆಗಳನ್ನು ಮಾಡುತ್ತಾರೆ. ಏಳನೆಯದು ಆಯ್ಕೆಗಳನ್ನು ಹುಡುಕುವುದು. ಆಕರ್ಷಣೆಯ ನಿಯಮ ಹೇಳುವಂತೆ ನೀವು ಯೋಚಿಸುವುದು ನಿಜವಾಗುತ್ತದೆ. ಒಳ್ಳೆಯ ಟೀಮ್ನ ಸದಸ್ಯರು ಯಾವಾಗಲೂ ಪ್ರತಿಯೊಂದು ಸನ್ನಿವೇಶದಲ್ಲೂ ಅವಕಾಶಗಳನ್ನು ನೋಡುತ್ತಾರೆ, ಆದರೆ ಅವರಿಂದ ಭಿನ್ನವಾಗಿರುವ ಜನರು ಯಾವಾಗಲೂ ಸಮಸ್ಯೆಗಳನ್ನು ನೋಡುತ್ತಾರೆ. ಒಳ್ಳೆಯ ಟೀಮ್ನ ಸದಸ್ಯರು ಪ್ರತಿಯೊಂದು ಸನ್ನಿವೇಶದಲ್ಲೂ ಅವಕಾಶಗಳನ್ನು ಹುಡುಕುತ್ತಾರೆ, ಆದರೆ ಕೆಟ್ಟ ಟೀಮ್ಗಳ ಸದಸ್ಯರು ತಮ್ಮ ಸುತ್ತಲಿನ ಎಲ್ಲವನ್ನೂ ದೂಷಿಸಲು ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ. 8. ಕಲಿಕಾ ಸಾಮರ್ಥ್ಯ. ಒಳ್ಳೆಯ ಟೀಮ್ಗಳು ಕಲಿಯಲು ಮಾರ್ಗಗಳನ್ನು ಹುಡುಕುತ್ತವೆ, ಆದರೆ ಕೆಟ್ಟ ಟೀಮ್ಗಳು ಕಲಿಯದಿರಲು ನೆಪಗಳನ್ನು ಹುಡುಕುತ್ತವೆ. ಜೀವನದಲ್ಲಿ ನಿಮಗೆ ಬೇಕಾದುದನ್ನು ಪಡೆಯಲು ಕಲಿಕೆ ಮೊದಲ ಹೆಜ್ಜೆಯಾಗಿದೆ, ಆದರೆ ಕೆಟ್ಟ ಟೀಮ್ಗಳಲ್ಲಿರುವ ಜನರು ಹೆಚ್ಚಿನ ಮಾಹಿತಿಯನ್ನು ಪಡೆಯುವ ಅಥವಾ ತಮ್ಮ ಕೌಶಲ್ಯಗಳನ್ನು ಸುಧಾರಿಸುವ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. 9. ಪಾಸಿಟಿವ್ ಆಗಿ ಯೋಚಿಸಿ. ಒಂದು ಒಳ್ಳೆಯ ಟೀಮ್ನಲ್ಲಿ ಪಾಸಿಟಿವ್ ಆಗಿ ಯೋಚಿಸುವವರು ಇರುತ್ತಾರೆ. ಒಳ್ಳೆಯ ಟೀಮ್ಗಳಲ್ಲಿ ಜನರು ಪಾಸಿಟಿವ್ ಆಗಿ ಮಾತನಾಡುತ್ತಾರೆ ಮತ್ತು ಯೋಚಿಸುತ್ತಾರೆ, ಆದರೆ ಕೆಟ್ಟ ಟೀಮ್ಗಳಲ್ಲಿ ಜನರು ವಿಫಲರಾಗುವ ಬಗ್ಗೆ ಚಿಂತಿಸುತ್ತಾರೆ. ಕೆಟ್ಟ ಟೀಮ್ಗಳು ಕೆಟ್ಟ ವಿಷಯಗಳನ್ನು ಚರ್ಚಿಸಿ ಅದನ್ನೇ ಹಿಡಿದಿಟ್ಟುಕೊಂಡಾಗ ಒಳ್ಳೆಯದು ಸಂಭವಿಸುವುದು ಅಸಾಧ್ಯ. 10. ನೆಗೆಟಿವ್ ಪರಿಣಾಮಗಳು. ಜನರು ಒಟ್ಟಿಗೆ ಚೆನ್ನಾಗಿ ಕೆಲಸ ಮಾಡದಿದ್ದರೆ ಅದು ಟೀಮ್ನಲ್ಲಿ, ಡಿಪಾರ್ಟ್ಮೆಂಟ್ನಲ್ಲಿ ಮತ್ತು ಕಂಪನಿಯಾದ್ಯಂತ ಗೊಂದಲವನ್ನು ಉಂಟುಮಾಡಬಹುದು. ಡಿಪಾರ್ಟ್ಮೆಂಟ್ಗಳ ನಡುವಿನ ಕಳಪೆ ಟೀಮ್ ವರ್ಕ್ನ ಸಾಮಾನ್ಯ ಚಿಹ್ನೆಗಳು ಸರಿಯಾದ ಮಾಹಿತಿಯನ್ನು ಹಂಚಿಕೊಳ್ಳದಿರುವುದು ಮತ್ತು ಪರಸ್ಪರರ ಅಗತ್ಯಗಳನ್ನು ಸಮನ್ವಯಗೊಳಿಸದಿರುವುದು. ಬಿಸಿನೆಸ್ಗಳು ಈ ಸಮಸ್ಯೆಗಳನ್ನು ಪರಿಹರಿಸದಿದ್ದರೆ ಮತ್ತು ಅವುಗಳನ್ನು ಸರಿಪಡಿಸಲು ಕ್ರಮಗಳನ್ನು ತೆಗೆದುಕೊಳ್ಳದಿದ್ದರೆ, ಪರಸ್ಪರ ಮಾತನಾಡದಿದ್ದರೆ ಅಥವಾ ಒಂದೇ ಟೀಮ್ ಆಗಿ ಕೆಲಸ ಮಾಡದಿದ್ದರೆ ಹಣವನ್ನು ಕಳೆದುಕೊಳ್ಳಬಹುದು. ಸ್ಪಷ್ಟವಾದ ಪ್ಲಾನ್ ಇಲ್ಲದಿದ್ದರೆ ಮತ್ತು ಗುರಿಗಳು ಮತ್ತು ನಿರೀಕ್ಷೆಗಳನ್ನು ಸ್ಪಷ್ಟವಾಗಿ ತಿಳಿಸುವಲ್ಲಿ ವಿಫಲವಾದರೆ ಟೀಮ್ ವರ್ಕ್ನಲ್ಲಿ ತೊಂದರೆ ಉಂಟಾಗುತ್ತದೆ. ಸದಸ್ಯರು ಯಾವುದನ್ನು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅದನ್ನು ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಂಬುದರ ಕುರಿತು ಒಂದು ಕಂಟಿನ್ಯೂಸ್ ಫೀಡ್ಬ್ಯಾಕ್ ಸಿಸ್ಟಮ್ ಇದ್ದರೆ ಅದು ಟೀಮ್ನ ವಾತಾವರಣದಲ್ಲಿ ಕಳಪೆ ಟೀಮ್ ವರ್ಕ್ ಮತ್ತು ವೈಫಲ್ಯವನ್ನು ತಡೆಯಬಹುದು. ಬಲವಾದ ನಾಯಕತ್ವ ಕೌಶಲ್ಯ ಮತ್ತು ಸಂಘರ್ಷಗಳನ್ನು ರಚನಾತ್ಮಕ ರೀತಿಯಲ್ಲಿ ಪರಿಹರಿಸುವ ಸಾಮರ್ಥ್ಯದೊಂದಿಗೆ ಪ್ರೊಡಕ್ಟಿವ್ ಟೀಮ್ ಮತ್ತು ಕಂಪನಿ ಕಲ್ಚರ್ ಅನ್ನು ರಚಿಸಲು ಸಾಧ್ಯವಿದೆ. Thank you for watching the High 5 Learning Series.